ಅಂದ್ರೆ ಏನು ಒಂದೇ ಲವ್ವ ನಿಂದು ಅಂತ ಓ, ಆ ರೀತಿ. ಅದೇ ತರನ ಎಲ್ಲರಿಗೂ ಆಗುತ್ತೆ ನಿಮ್ಗಾಗಿರಲ್ಲ. ಹಳೆ ಲೈಫ್ ಬಗ್ಗೆ ಕೇಳ್ತಿದ್ದೀರಾ ಅದೆಲ್ಲ ಯಾಕ್ರಿ ಹಳೇದಿರುತ್ತೆ ಅದೆಲ್ಲ ಬಟ್ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಲೈಫ್. ಎಂತ ಅದೆಲ್ಲ ಪ್ರಶ್ನೆ ಇರುತ್ತೆ, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಎಲ್ರದ್ದು ಇರುತ್ತೆ, ನಮ್ದು ಏನೋ ಇದ್ದಿರುತ್ತೆ. ಬಟ್ ಅದೆಲ್ಲ ಓಲ್ಡ್ ಮೆಮರೀಸ್ ಎಂತ old ಕೊಡ್ಬೇಕ್ರಿ. ಏನಂದ್ರೆ ನಮ್ದು ಪ್ರೆಸೆಂಟ್ ತುಂಬಾ ಚೆನ್ನಾಗಿರುವಾಗ ಹಳೇದ್ ಯಾವ್ದು ಜ್ಞಾಪಕ ಬರಲ್ಲ. ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಬೇಡ್ರಿ. No, honestly, all jokes apart, if ನಮ್ ಲೈಫ್ ಪಾರ್ಟ್ನರ್ ಅನ್ನೋಳು 7 ವರ್ಷ ನನ್ಗೋಸ್ಕರ ಕಾದಿದ್ದಾಳೆ. ಶೀಸ್ ಅಲೌಡ್ ಮೀ ಟು ಟೇಕ್ ಅ ಸ್ಟೆಪ್ ಫಾರ್ವರ್ಡ್ ಅಂಡ್ ನನಗೆ ಸೆಟ್ಲ್ ಆಗಕ್ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾಳೆ ಅಂದ್ರೆ ಶಿ ಮಸ್ಟ್ ಬಿ ರಿಯಲಿ ಸಪೋರ್ಟಿವ್ ಅಲ್ವಾ. ಎಷ್ಟು ಜನ ಆ ಥರ ಸಿಗ್ತಾರೆ ಲೈಫಲ್ಲಿ. ದಟ್ಸ್ ವೈ ಐ ಸೇ ದಟ್ ಶೀಸ್ ಅ ರಿಯಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಗರ್ಲ್. ನಾನು ಆಬ್ವಿಯಸ್ಲಿ ಅವಳು ತುಂಬ ವರ್ಷಗಳಾದ್ಮೇಲೆ ಅವಳು ಭೇಟಿಯಾಗಿದ್ದು. But I'm very thankful that Aula, she took that space, that time, and she gave him time also that, avun one hejje munde idbodagiತ್ತು. It's very important ansutte for a life partner to do that. And yeah, she's really sweet. She's really sweet. ನೋಡಿದ್ರೆ ಈ ಉತ್ತರ ನಿಮ್ ಆಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ. ಅವಳ ಸಪೋರ್ಟ್ ಇದೆ, ಓಕೆ. ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ. ನಾನ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಹಿಂಗೆಲ್ಲ, ನಾನು ಸುಮ್ಮನೆ ಏನೋ ನಕ್ಕೊಂಡು ಹೇಳ್ಬಿಡ್ತೀನಿ. ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ, ಅಷ್ಟು ಸಪೋರ್ಟ್ ಇವ್ರದ್ದು ಇದೆ. ಸೊ ಯಾ ಸಿ, ನಾನು ಬಿಗಿನಿಂಗ್ ಅಲ್ಲಿ ಟೈಮ್ ತಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳೋಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ಲ. ಸೊ ಅದು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಒಂದಿಷ್ಟು ಟೈಮ್ ಆಯ್ತು. ಅದಾದ್ಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ರು. ಸೊ 100% ಬಾಂಡಿಂಗ್ ಅಂತೂ ಇದೆ, ಅದಕ್ಕೆ ಈ ತರ ಒಂದು ಹೆಜ್ಜೆ ತಗೊಂಡಿರೋದು.